ರೈತರು ಅಂಥೇಳಿ ನಾವು ಬಾಯ ಬಂದಂತೆ ಮಾತಾಡ್ಬೋದು. ಯಾಕಂದರೆ ನಮ್ಮ ತಂದೆಯವರು ರೈತರಿದ್ದಾರೆ ಈಗ ಅಂಥೇಳಿ. ವಿಷಯ ಏನಂದ್ರೆ ಈಗ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಹಾದೇವ್ ಸರ್ಮೋರಿ ಸಾಕಿನ್ ಕಲ್ಯಾಣ ತಾಲೂಕು ಅಥಣಿ ಹಾಲಿ ವಸ್ತಿ ರಾಯಬಾಗ್ ಉದ್ಯೋಗ ಸರ್ಕಾರಿ ಅಧಿಕಾರಿ ತಹಶೀಲ್ದಾರ್ ರಾಯಬಾಗ್ ಆದ ನಾನು ಬರೆದುಕೊಡುವ ದೂರು ಅರ್ಜಿ ಏನೆಂದರೆ ದಿನಾಂಕ 12/1/2026 ಅಪರಾಹ್ನ ಸಮಯ ಸುಮಾರು 4:30 ಗಂಟೆಗೆ ರಾಯಬಾಗ್ ಪಟ್ಟಣದ ಹನುಮಾನ್ ಮಂದಿರದ ಸಮೀಪದ ಜೆಂಡಾಕಟ್ಟೆ ಹತ್ತಿರ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ರೈತ ಸಂಘದ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆ ಮಾಡುತ್ತಿದ್ದಾಗ ನಾನು ನನ್ನ ಭುಜದ ಆಪರೇಷನ್ ಆದ ಪ್ರಯುಕ್ತ ಹೊಲಿಗೆಯನ್ನು ತೆಗೆಸಿಕೊಳ್ಳುವ ಸಲುವಾಗಿ ಬೆಳಗಾವಿಗೆ ವೈದ್ಯರ ಬಳಿ ಹೋಗಿದ್ದರಿಂದ ನನ್ನ ಅನುಪಸ್ಥಿತಿಯಲ್ಲಿ ಸದರಿ ರೈತ ಸಂಘದ ಮನವಿಯನ್ನು ಸ್ವೀಕರಿಸಲು ನನ್ನ ಪ್ರತಿನಿಧಿಯಾಗಿ ತಾಲೂಕಾ ಶಿರಸ್ತಾರರಾದ ಶ್ರೀ PS ಮಂಗಸೂಳಿ ಇವರನ್ನು ಕಳುಹಿಸಲಾಗಿತ್ತು. ಸದರಿ ಸಮಯದಲ್ಲಿ ರೈತ ಸಂಘದ ಸದಸ್ಯ ಅಂತ ಬಿಂಬಿಸಿಕೊಂಡ ಶ್ರೀ ಕಲಗೋಡ ಶಿವರಾಯಿ ಬಿರಾದರ್ ಪಾಟೀಲ್, ಜಾತಿ ಲಿಂಗಾಯತ, ಹಾಲಿ ವಸ್ತಿ, ಜಂಗಾಲಿ ತೋಟ, ಕಂಕನವಾಡಿ ಈತನು ಪ್ರತಿಭಟನಾ ನಿರತ ಸ್ಥಳಕ್ಕೆ ತಹಶೀಲ್ದಾರರವರೇ ಬರಬೇಕೆಂದು ಪಟ್ಟು ಹಿಡಿದರು. ಸದರಿ ವ್ಯಕ್ತಿಗೆ ಪೊಲೀಸ್ ಅಧಿಕಾರಿಗಳು ಹಾಗೂ ತಾಲೂಕಾ ಶಿರಸ್ತಾರರಾದ ಶ್ರೀ PS ಮಂಗಸೂಳಿ ಇವರು ಎಷ್ಟೇ ಮನವೊಲಿಸಲು ಪ್ರಯತ್ನಿಸಿದರೂ ಸಹ ಸದರಿ ವ್ಯಕ್ತಿಯು ಒಬ್ಬ ಸರ್ಕಾರಿ ಅಧಿಕಾರಿ, ಅದರಲ್ಲೂ ಒಬ್ಬ ತಾಲೂಕಾ ದಂಡಾಧಿಕಾರಿ ಅಂತ ಪರಿಗಣಿಸದೆ ಹೀನವಾಗಿ ಎಲ್ಲಿದ್ದಾನೆ ನಾಲಾಯಕ್ ಸೋಳ್ಮಗ ತಹಶೀಲ್ದಾರ್, ರೈತರ ಬಗ್ಗೆ ಖಬರಿಲ್ಲ ತಹಶೀಲ್ದಾರ್ಗ ಅಂತ ಸಾರ್ವಜನಿಕ ಸ್ಥಳದಲ್ಲಿ ತಾಲೂಕಾ ದಂಡಾಧಿಕಾರಿ ಹಾಗೂ ತಹಶೀಲ್ದಾರ್ ಆದ ನನಗೆ ಸಾರ್ವಜನಿಕವಾಗಿ ಅತ್ಯಂತ ತುಚ್ಛ ಭಾಷೆಯನ್ನು ಬಳಸಿ ನಿಂದನೆ ಮಾಡಿ ಅವಮಾನಿಸಿರುತ್ತಾರೆ. ಇದರಿಂದ ತಹಶೀಲ್ದಾರ್ ಹುದ್ದೆಯ ಗೌರವ, ಘನತೆ ಹಾಗೂ ಸರ್ಕಾರಿ ಸ್ಥಾನಮಾನಕ್ಕೆ ತೀವ್ರ ಧಕ್ಕೆ ಉಂಟು ಮಾಡಿರುತ್ತದೆ. ಈ ಮೇಲ್ಕಂಡ ಘಟನೆ ಸಾರ್ವಜನಿಕ ಸ್ಥಳದಲ್ಲಷ್ಟೇ ಅಲ್ಲದೆ ಅದೇ ಘಟನೆ ಸೋಷಿಯಲ್ ಮೀಡಿಯಾ ಮೀನ್ಸ್ ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ETCಗಳಲ್ಲಿ ವಿಡಿಯೋ ಪೋಸ್ಟ್ ರೂಪದಲ್ಲಿ ಬಹಳಷ್ಟು ವೈರಲ್ ಆಗಿದ್ದು ಇದರಿಂದ ಸಾರ್ವಜನಿಕ ಸೇವಕನಾಗಿ ನನ್ನ ಪ್ರತಿಷ್ಠೆಗೆ ಹಾಗೂ ನನ್ನ ಹುದ್ದೆಗೆ ಗಂಭೀರ ಹಾನಿ ಉಂಟಾಗಿರುತ್ತದೆ ಹಾಗೂ ಕಂದಾಯ ಇಲಾಖೆಯ ಗೌರವಕ್ಕೂ ಕೂಡ ಅವಮಾನ ಮತ್ತು ನಿಂದನೆ ಮಾಡಿ ಸೋಷಿಯಲ್ ಮೀಡಿಯಾ ಮೂಲಕ ಮಾನಹಾನಿ ಹಾಗೂ ದುರುದ್ದೇಶಪೂರಿತ ಪ್ರಚಾರ ಮಾಡಿದಂತಾಗಿದೆ. ಕಾರಣ ಸದರಿ ಘಟನೆ ಸಂಬಂಧಿಸಿದ ಸೋಷಿಯಲ್ ಮೀಡಿಯಾದ ಲಿಂಕ್ ಅನ್ನು ಈ ಕೆಳಗೆ ನಮೂದಿಸಿದ್ದು ಸದರಿ ಸಾರ್ವಜನಿಕ ಸ್ಥಳದ ವಿಡಿಯೋ, ಆಡಿಯೋ ಕ್ಲಿಪ್ ಅನ್ನು ಸಾಕ್ಷಿಯನ್ನಾಗಿ ಪರಿಗಣಿಸಿ ಸದರಿ ವ್ಯಕ್ತಿಯನ್ನು ಹಾಗೂ ಅವನನ್ನು ಪ್ರಚೋದಿಸಿದ ಇತರ ವ್ಯಕ್ತಿಗಳ ವಿರುದ್ಧ ಕಾನೂನಿನಲ್ಲಿ ಅನ್ವಯವಾಗುವ ಕಾನೂನು ಹಾಗೂ ವಿಧಿಗಳ ಅಡಿಯಲ್ಲಿ FIR ದಾಖಲಿಸಿ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಲು ವಿನಂತಿಸಿಕೊಳ್ಳುತ್ತೇನೆ. ಪ್ರತಿಭಟನೆ ಮಾಡಕ್ಕೆ ಅವಕಾಶ ಇದೆ. ಅದಕ್ಕೆ ಅವ್ರದ್ದು ಸರ್ಕಾರದ ಒಂದು ನೇಮ್ ಐತಿ. ಫಸ್ಟ್ ಇಂಟಿಮೇಷನ್ ಕೊಡ್ಬೇಕು. ತಹಶೀಲ್ದಾರ್ ಮನವಿತವಾಗಿ ಬರ್ಬೇಕಂದ್ರೆ ಫಸ್ಟ್ ತಹಶೀಲ್ದಾರ್ ಅವ್ರಿಗೆ ಇಂಟಿಮೇಷನ್ ಕೊಡಬೇಕು. ಆಮೇಲೆ ತಹಶೀಲ್ದಾರ್ಗೆ ಇಂಟಿಮೇಷನ್ ಕೊಟ್ಟಾರು ನಮ್ಗೆ ಗೊತ್ತಿಲ್ಲ, ಪ್ರತಿಭಟನೆ ಮಾಡೋ ಹಕ್ಕು ಐತಿ, ಎಲ್ಲರಿಗೆ ಮಾಡಲಿ. ಈ ಸೋಮವಾರ ದಿವಸ ಪ್ರತಿಭಟನೆ ಮಾಡಿದ್ರ ಬಹಳ ಎಲ್ಲ ಜನರಿಗೆ ತೊಂದರೆ ಆಗೈತಿ. ಅದಕ್ಕೆ ನಾವು ಮಾನ್ಯ ತಹಶೀಲ್ದಾರ್ ಸಾಹೇಬ್ರಿಗೂ ಮತ್ತು CPI ಸಾಹೇಬ್ರಿಗೆ ವಿನಂತಿ ಮಾಡ್ಕೊತೇನೆ, ಸೋಮವಾರ ದಿವಸ ಯಾವ ಸಂಘ ಸಂಸ್ಥೆಯವರಿಗೆ ಪ್ರತಿಭಟನೆ ಮಾಡಕ್ಕೆ ಅವಕಾಶ ಮಾಡಿ ಕೊಡಬೇಡ್ರಿ. ಮತ್ತು ಪ್ರತಿಭಟನೆ ಮಾಡೋ ಟೈಮ್ದಾಗ ಯಾರೋ ಒಬ್ಬರ ಕಂಕನವಾಡಿದವರು ತಹಶೀಲ್ದಾರ್ ಸಾಹೇಬರಿಗೆ ಅವಾಶ್ಯದಿಂದ ನಿಂದನೆ ಮಾಡ್ಯಾರು. ನಮ್ಗೆ ಗೊತ್ತು ತಹಶೀಲ್ದಾರ್ ಸಾಹೇಬ್ ಅದು ಸಹ ಹಾಸ್ಪಿಟಲ್ ಹೋಗಿ ನಮ್ಮ ಗಮನಕ್ಕೆ ಐತಿ. ಯಾಕಂದ್ರೆ ತಾಲೂಕಾ ಕ್ರೀಡಾಂಗಣ ವಿಸಿಟ್ ಹೋಗಿದ್ದು ಸರ್, ನಮ್ಗೆ ಹೇಳಿದ್ರ ಸ್ವಲ್ಪ ಸ್ಟಿಚ್ ಹಾಕೊಂಡೇನಿ ತಕ್ಕೋಕ್ ನಾವು ಬೆಳಗಾವಿ ಕೇಳಿ ಹೊಂಟೇನೆ ಅಂತಂದು ಹೇಳಿದಾರು. ಮತ್ತು ಸರ್ ಯಾವ ಕಾರಣ ಇದೇ ತಿಂಗಳ 12ನೇ ತಾರೀಕದಂದು ರೈತ ಸಂಘಟನೆಯಿಂದ ಕೆಲವೊಂದು ಲೀಡರ್ಸು ಮತ್ತು ಕೆಲವೊಂದು ಜನರನ್ನು ಕರ್ಕೊಂಡು ನಮ್ಮ ಇಲಾಖೆ, ನಮ್ಮ ಕಚೇರಿ, ತಹಶೀಲ್ದಾರ್ ಕಚೇರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ದು. ಕಾರಣ ಏನಂದರೆ ರೈಲ್ವೆ ಇದು ಅರಣ್ಯ ಏನು ಜಮೀನಿದೆ ಅಲ್ಲಿ ಅವರು ಪೈಪ್ಲೈನ್ ಹಾಸ್ಕೊಂಡು ಹೋಗೋರು. ಸೊ ಅದಕ್ಕೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತೊಗೊಳ್ಬೇಕಾಗಿತ್ತು. ಅದನ್ನು ನಾವು ಅರಣ್ಯ ಇಲಾಖೆಯವರು ಕೂಡ ನಾಳೆಗೆ ನೆಕ್ಸ್ಟ್ ಡೇ ಅವರಿಗೆ ನಾವು ಮಾತಾಡಿಕೊಂಡು ನಿಮ್ಮ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ತೀವಿ ಅಂತೇಳಿ ಅವರು ತಿಳಿ ಕೂಡ ಹೇಳಿದ್ದೀವಿ. ಆದರೂ ಅವರು ನಮ್ಮ ಏನು ಕಚೇರಿ ಇತ್ತು ಅದನ್ನು ಕೀಲಿ ಹಾಕೋದು ಮಾಡಿ ಸಾರ್ವಜನಿಕರಿಗೆ ತೊಂದರೆಯನ್ನು ಕೂಡ ಮಾಡಿದ್ರು ಅವರು. ಅದನ್ನು ನಾವು ರೈತರು ಅಂತೇಳಿ ಅವರಿಗೆ ಮನವೊಲಿಸಿ ಅದು ಏನೂ ಕ್ರಮ ಕೈಗೊಳ್ಳಿಲ್ಲ. ಯಾಕಂದರೆ ಪ್ರತಿಭಟನೆ ಮಾಡಬೇಕಂದ್ರೆ ಅವ್ರನ್ನ ಪೂರ್ವಾನುಮತಿ ತೆಗೆದುಕೊಳ್ಬೇಕು. ಅದೇನೂ ಇಲ್ಲ ಅದನ್ನು ನಮ್ಮ ಕಚೇರಿಯಿಂದ ಬಂದ್ ಮಾಡಿದ್ರು. ಸಾರ್ವಜನಿಕರಿಗೆ ಕೂಡ ಸಾಕಷ್ಟು ತೊಂದರೆ ಆಗಿತ್ತು. ಅಲ್ಲಿ ನಾವು ತಿಳಿ ಹೇಳಿ ಕಳಿಸಿದ್ವಿ. ನಂದು ಸರ್ಜರಿ ಆಗಿತ್ತು, ಹೀಗಾಗಿ ನಾನು ಮಾನ್ಯ SC ಸರ್ ಕಡೆ ನಾನು ಪರ್ಮಿಷನ್ ತೊಗೊಂಡು ಸಾಯಂಕಾಲ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಸೊ ಅವರು ಅಲ್ಲಿಂದ ಅವರು ಒಪ್ಪಲಿಲ್ಲ, ಜೆಂಡಾಕಟ್ಟೆ ಹತ್ರ ಬಂದು ಪ್ರತಿಭಟನೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನನಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ನಮ್ಮ ಶಿರಸ್ತಾರನು ಹೋಗಿದ್ರು. ಅವ್ರು ತಹಶೀಲ್ದಾರೇ ಬರಬೇಕು ಹಂಗೆ ಅವರಿಗೆ ಒತ್ತಾಯ ಮಾಡಿದರು. ಅವರು ತಿಳಿ ಹೇಳಿದ್ರು ಕೂಡ ಅವರು ಅವಾಚ್ಯ ಶಬ್ದಗಳಿಂದ ತಹಶೀಲ್ದಾರಿಗೆ ಬೈದರು. ಇದು ರೈತರು ಅಂಥೇಳಿ ನಾವು ಬಾಯ ಬಂದಂತೆ ಮಾತಾಡ್ಬೋದು. ಯಾಕಂದರೆ ನಮ್ಮ ತಂದೆಯವರು ರೈತರಿದ್ದಾರೆ ಈಗ ಅಂಥೇಳಿ ಯಾವುದೋ ಒಂದು ಸರ್ಕಾರ ನೌಕರಿಗೆ, ಸರ್ಕಾರಿ ಅಧಿಕಾರಿಗೆ ನಾವು ಅವಾಚ್ಯ ಶಬ್ದಗಳನ್ನು ಬಳಸಿ ಮಾತಾಡಬಾರ್ದು. ಅದಕ್ಕೋಸ್ಕರ ನಾವು ಇವತ್ತೆಲ್ಲ ನಮ್ಮ ಸರ್ಕಾರಿ ನೌಕರರು ಎಲ್ಲ ಇಲಾಖೆಗಳಿಂದ ಎಲ್ಲ ಬೇರೆ ಬೇರೆ ಏನು ಸಂಘಟನೆಗಳು ಬಂದು ಇವತ್ತು ನಮಗೆ ಸರ್ಕಾರ ಕೊಟ್ಟಿದ್ದಾರೆ. ಅವರು ಕೂಡ ನಾವು ಬಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ. ಸರ್ ಏನು FIR ಮಾಡಿದ್ರು ಸರ್?